ಇಲ್ಲಿ ಪರಿಹಾರವನ್ನ ಕೇಳಿದಾರಂತೆ, ಕೊಟ್ಟಿಲ್ಲ. ನಮ್ಮ ಚಿಕ್ಕಪ್ಪ ದೇವರಾಜು ಮೋಸದಿಂದ ಭೂಮಿ ಮಾರಾಟ ಮಾಡಿದ್ದಾರೆ. ಖಾತೆ ಮಾಡಿಸ್ತೀನಿ ಅಂತ ಹೇಳಿ ಸಹಿ ಹಾಕಿಸ್ಕೊಂಡ್ರು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಜಮುನಾ ಸಹೋದರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹಾಗೂ ತಾಯಿ ಬಳಿ ದೇವರಾಜು ಸಹಿಯನ್ನ ಪಡೆದುಕೊಂಡ್ರು, ಭೂಮಿ ಮಾರಾಟ ಮಾಡಿದ್ರು, ಇಲ್ಲಿವರೆಗೂ ಪರಿಹಾರ ಕೊಟ್ಟಿಲ್ಲ. ಇಷ್ಟೇ ಅಲ್ಲ, ವಂಶವೃಕ್ಷದಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಅವರಿಗೆ ದಾನವಾಗಿ ಬಂದಂತಹ ಭೂಮಿ ಮೇಲೆ ಈಗ ಮತ್ತೊಂದು ದೂರು ಕೇಸೆಲ್ಲ ದಾಖಲು ಮಾಡಿದ್ದಾರೆ. ಭೂಮಿಯ ಮೂಲ ಮಾಲೀಕರಲ್ಲಿದ್ದರು ಅವರ ಮೈಲಾರವರ ಮಗಳು ಜಮುನಾ ಅವರಿಗೆ ಕೇಸೆಲ್ಲ ದಾಖಲು ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮೈಲಾರವರ ಮಗ ಮಂಜುನಾಥ್ ಅವರು. ಲೋಕಸಭೆಯ ಕಲಾಪ ಈಗ ಆರಂಭ ಆಗಿತ್ತು. ಆದರೆ ಆರಂಭ ಆಗಿ ಕೆಲವೇ ನಿಮಿಷಗಳಲ್ಲಿ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಆಗಿದೆ, ಅಂದರೆ 12 ಗಂಟೆಗೆ ಮುಂದೂಡಿಕೆ ಆಗಿದೆ. ಲೋಕಸಭೆಯ ಕಲಾಪ ಮಧ್ಯಾಹ್ನ 12ಕ್ಕೆ ಮುಂದೂಡಿಕೆ ಆಗಿದ್ದು, ಅಲ್ಲಿ ವಿಪಕ್ಷಗಳ ಗದ್ದಲ ಶುರುವಾಗ್ತಾ ಇದ್ದಂತೆ ಸ್ಪೀಕರ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ, ಕಲಾಪವನ್ನು ನಡೆಸಲು ಅವಕಾಶವನ್ನು ಕೊಡದಂಥ ವಿಪಕ್ಷಗಳು. ಹಾಗಾಗಿ ಮಧ್ಯಾಹ್ನ 12 ಗಂಟೆಗೆ ಕಲಾಪವನ್ನು ಮುಂದೂಡಲಾಗಿದೆ. ಸಂಬಲ್ ಮಣಿಪುರ ಗಲಭೆ ವಿಚಾರದಲ್ಲಿ ಗದ್ದಲ ಸೃಷ್ಟಿಯಾಗಿತ್ತು. ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದರು. ಕಲಾಪ ಆರಂಭ ಆಗೋದಕ್ಕೆ ಬಿಟ್ಟಿಲ್ಲ ವಿಪಕ್ಷದ ನಾಯಕರು. ಹಾಗಾಗಿ ಕಲಾಪವನ್ನು 12 ಗಂಟೆಗೆ ಮುಂದೂಡಿದ್ದಾರೆ. प्रश्न संख्या 21 श्री अरुण गोविल। क्वेश्चन नंबर 1 माननीय मंत्री जी, उत्तर सदन के पटल पर रखा हुआ है। माननीय सदस्य, माननीय सदस्य, इसमें हमारे नैतिक मूल्य और संस्कारों को बहुत गहरी चोट पहुँचाई है। OTT प्लेटफॉर्म पर जो दिखाया जा रहा है बहुत अश्लील है, परिवार में साथ बैठकर देख नहीं सकते, इससे हमारे नैतिक मूल्यों का ह्रास हुआ है। क्या सूचना प्रसारण मंत्री ये बताने की कृपा करेंगे? ಕಲಾಪ ಆರಂಭ ಆಗುತ್ತೆ. ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಅಲ್ಲಿ ವಿಪಕ್ಷದ ನಾಯಕರೆಲ್ಲರೂ ಕೂಡ, ವಿಪಕ್ಷದ ಸದಸ್ಯರೆಲ್ಲರೂ ಕೂಡ ಈ ಮಣಿಪುರ ಗಲಾಟೆ ಆಯ್ತಲ್ಲ, ಆ ಗಲಭೆ ವಿಚಾರ ಅದು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪ್ರಕರಣ ಏನು, ನೀವು ಯಾವ ಕೇಸ್ ಹಾಕಿದ್ರಿ ಸರ್? ಸರ್, ಈಗ ನಮ್ಮ ಜಮೀನು ಬಗ್ಗೆ ಅನ್ಯಾಯದಿಂದ ನಾವು ದಾವೆ ಹೂಡಿದ್ದೀವಿ. ಈಗ ಒಂದು 3-4 ತಿಂಗಳಿಂದ ನಾವೀಗ ಕೇಸ್ಗೆ ಹಾಕಿದ್ದೀವಿ ಸರ್. ಅದೇ ನಿಮ್ಗೆ ಯಾವಾಗ ಭೂಮಿ ಬಂತು ಸರ್? ಯಾವಾಗ ಭೂಮಿ ಮಾರಾಟ ಮಾಡಿದ್ರು ನೀವೇನು ಬರ್ಕೊಟ್ಟಿದ್ದೀರಾ, ಹೇಗೆ ಅಂತ ಸರ್? ಅದೇ ಈಗ ನಮ್ಮ ತಂದೆಯವರಲ್ಲಿ ಹೆಸರಲ್ಲಿದ್ದಂಥ ಜಮೀನನ್ನು ಅವರು ನಮ್ಮ ಚಿಕ್ಕಪ್ಪ ದೇವರಾಜ್ ಅವರು ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ನಮಗೆ ಗೊತ್ತಿಲ್ಲದಂತೆ ಮಾರಾಟ ಮಾಡಿದ್ದಾರೆ. ಎಷ್ಟೇ ಇಸ್ವಿಲಿ ಅವ್ರಿಗೆ ಬರ್ಕೊಟ್ರಿ ಸರ್? ನೀವು ಅಂತ ಬರ್ಕೊಟ್ರೆ ಹೇಗೆ ಅಂತ ಸರ್? ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ನಮ್ಗೆ ಸೈನ್ ತಗೊಂಡ್ರು. ಹೆಚ್ಚು ಕಡಿಮೆ ಒಂದು 92-93 ಇಸ್ವಿನಲ್ಲಿ ಅವರು ಖಾತೆ ಮಾಡಿಸ್ಕೊತೀನಿ ಸೈನ್ ಹಾಕೊಂಡ್ರು. ಮಾರಾಟವನ್ನು ಮಾಡ್ಬಿಟ್ಟು ನಮ್ಗೆ ಗೊತ್ತಿಲ್ಲದೆ ಮಾರಾಟ ಮಾಡಿದ್ದಾರೆ. ಯಾರ್ಯಾರು ಸೇಲ್ ಹಾಕೊಟ್ರಿ ಸರ್ ಅವತ್ತು ಖಾತೆ ಮಾಡೋ ಸಂದರ್ಭದಲ್ಲಿ? ನಮ್ಮ ತಾಯಿ ಇಬ್ಬರು. ಓಕೆ. ನಿಮ್ಮ ತಂದೆಯವ್ರು ತೀರೋಗಿದ್ರು. ಓಕೆ. ನಿಮ್ಗೆ ಒಟ್ಟು ನಿಮ್ಮ ಅಕ್ಕ ತಂಗಿನ ಯಾರಿದ್ದಾರೆ, ಹೇಗೆ ಸರ್? ಅಕ್ಕ ಜಮುನಾ ಒಬ್ಬರೇ. ಅವ್ರು ಯಾಕೆ ಸೇಲ್ ಹಾಕೊಟ್ಟಿಲ್ಲ ಸರ್ ಅವತ್ತು? ಅವ್ರನ್ನ ಅವರು ಕರೀಲಿಲ್ಲ ಸೈನ್ ಹಾಕೊಡಿ ಅಂತ. ಓಕೆ. ಹಾಗಾಗಿ ಅವ್ರು ಕೈ ಬಿಟ್ಟು ನಮ್ಮ ಕೈಲಿ ತಗೊಂಡದ್ದೇ ಇವರು ಮಾಡಿಬಿಟ್ರು, ಅವ್ರು ಬೇಕಿಲ್ಲ ಅಂತ. ಒಂದು ವಂಶವೃಕ್ಷದಲ್ಲೂ ಕೂಡ ಅವ್ರ ಹೆಸರು ಇಲ್ವಲ್ಲ ಸರ್, ಜಮುನಾ ಅವರು ಅಂತ? ವಂಶವೃಕ್ಷ ಹಾಗೇನು ಮಾಡಿಸಿರಲಿಲ್ಲ ಅಂತ ಕಾಣುತ್ತೆ. ಓಕೆ. ಹಾಗಾಗಿ ಅವ್ರನ್ನ ಕೈ ಬಿಟ್ಟಿದ್ರು. ಅವರು ಓಕೆ. ಫ್ಯಾಮಿಲಿ ಇಷ್ಟು ಜನ ಇದ್ದಾರೆ ಅಂತ ಗೊತ್ತಿದ್ರು, ಅವರು ಕೈ ಬಿಟ್ಟು ಅವ್ರು ಮಾಡ್ಕೊಂಡಿದ್ದಾರೆ. ಅವರು ಈಗ ಮಲ್ಲಯ್ಯ ಅವ್ರು ತೀರೋದ್ರು, ತದನಂತರ ಬೈಲ ನಿಮ್ಮ ತಂದೆಯವರು ತೀರೋದು ಸರ್. ಅದಾದಮೇಲೆ ಹಕ್ಕು ನಿಮಗೆ ಬರುತ್ತೆ. ಹೌದು. ಇದನ್ನು ನೀವು ಯಾವಾಗ ಮಾಡಿಕೊಟ್ಟೆ ದೇವರಾಜ್ ಅವ್ರಿಗೆ ಅಂತ ಸರ್? ನಾವು ಏನು ಮಾಡಿಕೊಟ್ಟಿಲ್ಲ ಅವ್ರಿಗೆ, ಆದರೆ ಖಾತೆ ನಮ್ಮ ಹೆಸರು ಮಾಡಿಸ್ಕೊಡ್ತೀನಿ ನಮ್ಮ ಜಮೀನು ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಅವರು ನಮ್ಮ ಕೈ ಸೈನ್ ತಗೊಂಡ್ರು. ಓಕೆ. ನನ್ನ ಹೆಸರು ನಮ್ಮ ತಾಯಿ ಕೈಲಿ. ಅದಾದ ನಂತರ ಅವರು ನಮ್ಮ ಹೆಸರಿಗೆ ಯಾವ ಖಾತೆನೂ ಮಾಡಿಸ್ಲಿಲ್ಲ, ಏನೂ ಇಲ್ಲ. ಕೇಳಿದಾಗೆಲ್ಲ ಆಯಿತು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟದ್ನೇ. ಅವರು ಸ್ವಲ್ಪ ಟೈಮ್ ತಗೊಂಡು ಹಂಗೆ ಬಂದರು. ಸುಮಾರು ವರ್ಷ ಆಯಿತು, 2 ವರ್ಷ ಹಿಂಗೆ ಮಾಡ್ಕೊ ಅವ್ರಿಗೆ ಡಿವೈಡ್ ಆಗಿ ನಮಗೆ ಸಿಕ್ಕಿ ಒಂದು 6 ತಿಂಗಳಾಯ್ತು ಸರ್ ನಾವು ಕೇಸ್ ಹಾಕಿ. ನಮಗೆ ಜಮೀನು
ನಮ್ಮ ಜಮೀನು ನಮಗೆ ಸಿಗಬೇಕು. ನಿಮ್ಮ ಜಮೀನು ನೀವು ನಿಮ್ಮ ತಂದೆ ಯಾರು? ಮೈಲಾರಯ್ಯ ಅಂತ. ನೀವೆಷ್ಟು ಜನ ಮಕ್ಕಳು ನಿಮ್ಮ ತಂದೆಗೆ? ನಾವು ನಮ್ಮ ತಮ್ಮ ಇಬ್ಬರೇ. ಮಂಜುನಾಥ್ ನೀವು ಇಬ್ಬರೇ? ಹೌದು ಸರ್, ಈ ಭೂಮಿ ನಿಮಗೆ ಸಿಗಬೇಕು ಅಂತಂದ್ರೆ ಯಾವ ಥರ ಒಂಚೂರು ಹೇಳವ, ಅದು ಮೊದಲು ಯಾರು ಹೆಂಗಾಯ್ತು ಏನಾಯ್ತು ಎಲ್ಲ ಯಾರಿಂದ ಯಾರಿಗೆ ಬಂತು? ನಮ್ಮ ತಾತನಿಂದ ನಮ್ಮ ತಂದೆಗೆ ಬಂದಿರೋದು, ತಂದೆಯಿಂದ ನಮಗೆ ಸಿಗಬೇಕು. ನಿಮ್ಮ ತಂದೆ ಜೊತೆಯವರು ಎಷ್ಟು ಜನ? ನಾವು 3 ಜನ. ಅವರು ಹೌದು. 3 ಜನ. ಹಾಂ, ಸೊ ಅವ್ರು 3 ಜನಕ್ಕೆ ಹೋಗ್ಬೇಕಲ್ಲ, ನಿಮ್ಮ ಒಬ್ಬರಿಗೆ ನಿಮ್ಮ ತಂದೆಗೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಪಂಚಮಸಾಲಿ ಸಮಾಜದ 2A ಮೀಸಲಾತಿ ಹೋರಾಟಗಾರರ ನಡುವ ಬಿರುಕು ಬಿಟ್ಟೈತಂತ ನೋಡ್ರಿ. ಇಲ್ಲಿ ಸಮಾಜದ ಮುಖಂಡರ ಮಿಸ್ಗೈಡ್ ಮಾಡಕತ್ತಾರಂತ ಪಂಚಮಸಾಲಿ ಸಮಾಜ ಶಾಸಕರು ಸಚಿವರ ಮ್ಯಾಗ ಕೂಡಲ ಸಂಗಮದ ಶ್ರೀಗಳು ಬೇಸರ ಮಾಡ್ಕೊಂಡಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ವಿನಯ್ ಕುಲಕರ್ಣಿ, ವಿಜಯಾನಂದ ಕಾಶ್ಯಪ್ನವರು ಮೊದಲಂಗ ಇಲ್ಲಂತೀಗ. ಈಗ ಪಂಚಮಸಾಲಿ ಶ್ರೀಗಳನ್ನ ಹೊರಗಿಟ್ಟು ಪಂಚಮಸಾಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಸಕ ಹೊಂಟಾರಂತ. ಶಾಸಕ ವಿಜಯಾನಂದ ಕಾಶ್ಯಪ್ನವ್ರ ನೇತೃತ್ವದಾಗ ಈ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯಾಕತ್ತೈತಂತ. ಹಾಗಾಗಿ ಶ್ರೀಗಳು ಅಸಮಾಧಾನ ವ್ಯಕ್ತಪಡಿಸ್ಯಾರಂತ ನೋಡ್ರಿ. ಇನ್ನ ಬೆಳಗಾವಿ ಅಧಿವೇಶನ ಹೊತ್ನ್ಯಾಗ ಪಂಚಮಸಾಲಿ ಹೋರಾಟ ಬ್ಯಾಡ ಅಂತ ವಿಜಯಾನಂದ ಕಾಶ್ಯಪ್ನವ್ರು ಹೇಳಾಕತ್ತಾರಂತ. ಯಾವುದೇ ಕಾರಣಕ್ಕೂ ಶ್ರೀಗಳು ಹೋರಾಟಕ್ಕೆ ಬೆಂಬಲ ನಾವು ಕೊಡಂಗಿಲ್ಲ, ಶ್ರೀಗಳು ಒಂದು ಪಕ್ಷದ ಪರ ಕೆಲಸ ಮಾಡಕತ್ತಾರ ಅಂತ ವಿಜಯಾನಂದ ಕಾಶ್ಯಪ್ನವರು ಆರೋಪ ಮಾಡ್ಯಾರಂತ ನೋಡ್ರಿ. ಇದ್ರಾಗ ಯಾರು ಬೇಕಾದರೂ ಸಭೆ ಮಾಡಲಿ, ಅದು ಸಮಾಜದ ಒಳತಿಗಾಗಿರ್ಲಿ ಅಂತ ಶ್ರೀಗಳು ಹೇಳ್ಯಾರ. ಡಿಸೆಂಬರ್ 1ರಂದು ಬೆಳಗಾವಿಯೊಳಗ ಪಂಚಮಸಾಲಿ ಸಮುದಾಯದ ಶಾಸಕರು ಸಚಿವರು ಸಭೆ ಕರೆದಾರಂತ. ಈಗಾಗಲೇ ಒಂದು ರೌಂಡ್ ಮೀಟಿಂಗ್ ಮಾಡ್ಯಾರಂತ ಸ್ವಾಮೀಜಿಗಳು. ಏನಾರ ಆಗಲಿ ಹೋರಾಟ ಮಾತ್ರ ನಾವು ಬಿಡಂಗಿಲ್ಲ ಅಂತ ಶ್ರೀಗಳು ಪಟ್ಟು ಹಿಡ್ದಾರ ನೋಡ್ರಿ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಒಂದು ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಕಾಲ ಸನ್ನಿಹಿತವಾಗಿದೆ. ಡಿಸೆಂಬರ್ 15ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮಂಗಳವಾರ ದಿವಸ ಲಕ್ಷಾಂತರ ಪಂಚಮಸಾಲಿಗಳು ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ವಕೀಲರ ಮುಂದಾಳತ್ವದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಟ್ಯಾಕ್ಟರಿ ರ್ಯಾಲಿ ಮೂಲಕವಾಗಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂಥ ಭಾಳ ದೊಡ್ಡ ಹೋರಾಟವನ್ನು ಇವತ್ತು ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ನಾವು. ಇನ್ನು ಸಂಡೂರ್ನ್ಯಾಗ ಬೆಳಗಾವಿ ಅಧಿವೇಶನ ಹೊತ್ನ್ಯಾಗ ಬೃಹತ್ ಹೋರಾಟ ಮಾಡ್ಬೇಕಂತ ಪಂಚಮಸಾಲಿ ಶ್ರೀಗಳೇನ ರೆಡಿ ಆಗ್ಯಾರಂತಾರಿ. ಹಿಂಗಾಗಿ ಸ್ವಾಮೀಜಿಗಳು ಮನವೊಲಿಸ್ಬೇಕಂತ ಸರ್ಕಾರನೂ ಕಸರತ್ತು ಮಾಡಕತ್ತೈತಿ. ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಶ್ರೀ ಅದರಲ್ಲ, ಅವರ ಮನವೊಲಿಕೆಗೆ ಸರ್ಕಾರ ಪ್ಲಾನ್ ಮಾಡಕತ್ತೈತಂತ. ಪಂಚಮಸಾಲಿ ಸಮಾಜದ ಸಚಿವರು ಕಾಂಗ್ರೆಸ್ ಶಾಸಕರ ಮೂಲಕ ಸ್ವಾಮೀಜಿ ಮನವೊಲಿಕೆ ಮಾಡಕ ಪ್ಲಾನ್ ಮಾಡ್ಕೊಂಡಾರಂತ. ಮೊದಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಕ್ಕಾರಂತ, ಆಮ್ಯಾಗ ವಿನಯ್ ಕುಲಕರ್ಣಿ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಾರಂತ. ಇದಾಗ್ಲಿಲ್ಲ ಅಂದ್ರೆ ಶಾಸಕ ವಿಜಯಾನಂದ ಕಾಶ್ಯಪ್ನವ್ರವ್ರಿಗೆ ಸಿದ್ದರಾಮಯ್ಯನವ್ರು ಟಾಸ್ಕ್ ಕೊಟ್ಟಾರಂತ. ಹೆಂಗಾದ್ರೂ ಮಾಡಿ ಶ್ರೀಗಳ ಮನವೊಲಿಕೆ ಮಾಡ್ಬೇಕಂತ. ಇನ್ನು ಸಂಡೂರ್ನ್ಯಾಗ ಮಸ್ತ್ ಗೆಲುವು ಸಾಧಿಸಿದ ಬಳಿಕ ಇವತ್ತು ಬಳ್ಳಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಂಟಾರ ನೋಡ್ರಿ. ಸಾಯಂಕಾಲ 4ಕ್ಕೆ ಬಳ್ಳಾರಿ ಒಳಗೆ ಹೊಕ್ಕಾರಂತ. ಅಂದ್ರೆ ಬಳ್ಳಾರಿಗೆ ಹೊಕ್ಕಾರಂತ.